ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೊಂದಿಗೆ ಒಂದು ವಿಚಾರವನ್ನ ಹಂಚ್ಕೊಂಡ್ಲಿಕ್ಕೆ ಬರ್ತಾ ಇದ್ದೇನೆ. ನಮ್ಮಲ್ಲಿ ಸಾಕಷ್ಟು ಜನ ರೈತರು ಬಂದು ಏನು ಯುಗಾದಿಗೆ ಹೊಸ ಆಫರ್ ಏನ್ ಕೊಡ್ತೀಯಣ್ಣ ಆ ತರ ಎಲ್ಲ ಮಾತಾಡ್ತಾ ಇದಾರೆ. ಬಟ್ ನನಗೆ ಇದುವರೆಗೂ ಆ ತರ ಏನು ಥಾಟ್ಸ್ ಏನು ಬಂದಿರ್ಲಿಲ್ಲ. ಆದ್ರೆ ಈಗ ನಿಮ್ಗೆ ಒಂದು ಆ ಏನು ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ನಿಮ್ಮಲ್ಲೇ ಸಜೆಷನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯುಗಾದಿ ಹಿಂದೆ ಮುಂದೆ ಏನೆಲ್ಲ ಆಡ್ತೇವೆ, ನಮ್ಮ ಆಚಾರ ವಿಚಾರಗಳು ಹೇಗಿರ್ತದೆ ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಈ ಯುಗಾದಿಗೆ ನಾವು ಯಾವ ರೀತಿ ಸ್ಲೋಗನ್ ಕೊಡ್ಬೋದು. ಉದಾಹರಣೆಗೆ ನಾವು ಹಿಂದೆ ರೈತರಿಗಾಗಿ ದಸರಾ ದರ್ಬಾರ್, ದೀಪಾವಳಿ ಧಮಾಕ, ಆಮೇಲೆ ಇದಕ್ಕೆ ಸಂಕ್ರಾಂತಿಗೆ ಸಂಕ್ರಾಂತಿ ಸುಗ್ಗಿ ಈ ತರ ಎಲ್ಲ ಕೊಟ್ಟಿದ್ವಿ. ಇದಕ್ಕೆ ಯಾವ ರೀತಿ ಸ್ಲೋಗನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಆಮೇಲೆ ನಮ್ಮಲ್ಲಿ ನಾವು ಆಫರ್ಸ್ ಕೊಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥದನ್ನೇ ಕೊಡ್ತಾ ಇದ್ವಿ. ನಾವು ಈ ಬಾರಿ ಒಂದು ಅಮೇಜಿಂಗ್ ಅಂದ್ರೆ ನೀವು ಊಹಿಸಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಹೊರಗಡೆಯಿಂದ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಅದು ಯಾವ್ದು ಮಾಡ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡ್ಬೇಕಾಗತ್ತೆ. ಆಮೇಲೆ ಮೂರನೇದಾಗಿ ನಾವು ಯಾವ ಐಟಮ್ ಮೇಲೆ ನಾವು ಈ ಒಂದು ಸ್ಕೀಮ್ ಅನ್ನ ತರ್ತೇವೆ ಅನ್ನೋದ್ರ ಬಗ್ಗೆನೂ ನೀವು ಥಿಂಕ್ ಮಾಡಬೇಕಾಗತ್ತೆ. ಈ ಮೂರು ವಿಚಾರಗಳನ್ನ ಸ್ಪಷ್ಟವಾಗಿ ಯಾರು ಕಾಮೆಂಟ್ ಮಾಡ್ತೀರಾ ಅವ್ರಿಗೆ ಒಂದು ಅದ್ಭುತವಾದ ಒಂದು ಗಿಫ್ಟ್ ಅನ್ನ ಕೊಡ್ತೇನೆ ನಾನು. ಅದ್ರ ಜೊತೆಗೆ ನೀವು ಹೆಚ್ಚಿಗೆ ಇದನ್ನ ಶೇರ್ ಮಾಡಿದಾಗ, ಹೆಚ್ಚಿಗೆ ಲೈಕ್ ಮಾಡಿದಾಗ ಇದನ್ನ ಸಾಕಷ್ಟು ಜನಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತದೆ, ಸಾಕಷ್ಟು ರೈತರಿಗೆ ತಲುಪ್ತದೆ. ಈ ಒಂದು ಅವಕಾಶವನ್ನ ನೀವು ಸದುಪಯೋಗ ಪಡಿಸ್ಕೋಬೇಕಾದ್ರೆ ನೀವೆಲ್ಲ ಇದನ್ನ ಹೆಚ್ಚಿಗೆ ಶೇರ್ ಮಾಡ್ಬೇಕು. ನಮಸ್ಕಾರ.